ಓಕೆ, ಈ ವಿಡಿಯೋದಲ್ಲಿ ನಾವೇನು ನೋಡೋಣ, ಕೆನೆಯನ್ನು ಹಾಲಿಂದ ಹೆಂಗೆ ಬೇರ್ಪಡಿಸ್ಬಹುದು, ಕೆನೆನ ಹಾಲಿಂದ ತೆಗಿಬೇಕು. ಏನು ಸರ್ ಸಿಂಪಲ್ಲು ಸರ್, ನಾವು ಕೆನೆನ ಬೆರಳಿಂದ ಹಾಕಿ ತೆಗೆದುಬಿಡ್ತೀವಿ ಅಂತ ಹೇಳ್ಬೋದು. ಓಕೆ, ಅಗ್ರಿ ಆಗೋಣ. ಬಟ್ ಇವಾಗ ನಾವು ಕೆಮಿಸ್ಟ್ರಿ ಓದ್ತಾ ಇದ್ದೀವಲ್ಲ, ಸೊ ನಾವು ಏನು ಮಾಡಬೇಕು, ಪ್ರಯೋಗದಿಂದನೇ ತೆಗಿಬೇಕು, ಅದನ್ನು ಹಂಗೆ ತೆಗಿಯೋಕ್ಕೆ ಬರಲ್ಲ. ಸೊ ವಿಲ್ ಹ್ಯಾವ್ ಟು ರಿಮೂವ್ ದ ಕ್ರೀಮ್ ಫ್ರಮ್ ದ ಮಿಲ್ಕ್. ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ. ಲೈಕ್ ನೀವು ಪ್ಯಾಕೆಟ್ ಹಾಲು ತೊಗೊಂಬರ್ತೀರಾ, ಆಲ್ಮೋಸ್ಟ್ ಎಲ್ಲರೂ ತೊಗೊಂಬಂದಿರ್ತೀರ. ಆ ಪ್ಯಾಕೆಟ್ ಹಾಲ್ ಮೇಲೆ ಒಂದು ಸರ್ತಿ ಏನೇನು ಬರೆದಿದ್ದಾರೆ ಅಂತ ಓದಿ. ಪ್ಯಾಕೆಟ್ ಹಾಲ್ ಮೇಲೆ ಏನೇನು ಬರೆದಿದ್ದಾರೆ ಅಂತ ಓದಿ. ಆ ಓದಿದಾಗ ನಿಮಗೊಂದು ಪಾಯಿಂಟ್ ಗೊತ್ತಾಗುತ್ತೆ. ಟೋನ್ಡ್ ಮಿಲ್ಕ್ ಅಂತ ಬರೆದಿರ್ತಾರೆ. ಇಟ್ ವಾಸ್ ಅ ಟೋನ್ಡ್ ಮಿಲ್ಕ್, ಕೆನೆ ರಹಿತವಾದಂಥದ್ದು. ಟೋನ್ಡ್ ಮಿಲ್ಕ್. ಟೋನ್ಡ್ ಮಿಲ್ಕ್ ಅಂದ್ರೇನು? ಕೆನೆ ರಹಿತ ಅಥವಾ ಕೊಬ್ಬು ರಹಿತ, ಕೆನೆ ರಹಿತ. ಓಕೆ, ಕೆನೆ ರಹಿತ ಬರೆದಿರ್ತಾರೆ. ಟೋನ್ಡ್ ಮಿಲ್ಕು ಇನ್ನೊಂದು ಎಷ್ಟು ಬರೆದ್ರೆ ಡಬಲ್ ಟೋನ್ಡ್ ಮಿಲ್ಕು. ಡಬಲ್ ಟೋನ್ಡ್ ಅಂದರೆ 2 ಸರ್ತಿ ಅದರಿಂದ ಕೆನೆಯನ್ನು ತೆಗೆದಿರ್ತಾರೆ. 1 ಸರ್ತಿ ಬರೀ ಟೋನ್ಡ್ ಮಿಲ್ಕ್ ಅಂದರೆ 1 ಸರ್ತಿ ತೆಗೆದಿರ್ತಾರೆ. ಡಬಲ್ ಟೋನ್ಡ್ ಅಂದರೆ 2 ಸರ್ತಿ ಕೆನೆಯನ್ನು ತೆಗೆದಿರ್ತಾರೆ, ಕೆನೆ ರಹಿತವಾದಂಥದ್ದು. ಸೊ ಆ ಒಂದು ಹಾಲು ಲೈಕ್ ಟೆಟ್ರಾಪ್ಯಾಕಲ್ಲಿ ಬರುತ್ತೆ ಇವಾಗ ಸದ್ಯಕ್ಕೆ. ಈಗ ಸ್ಲಿಮ್ಮು ಅಥವಾ ಒಂದಷ್ಟು ಮಿಲ್ಕ್ ಇದ್ದಾವೆ, ಹೆಸರು ನೆನಪಿಲ್ಲ ನನಗೆ. ಟೆಟ್ರಾಪ್ಯಾಕಲ್ಲಿ ಬರುತ್ತೆ. ಸೊ ಟೆಟ್ರಾಪ್ಯಾಕಲ್ಲಿ ಬರುವಂಥ ಹಾಲು ಕೆಡೋದಿಲ್ಲ, ನೀವು ಎಷ್ಟೇ ದಿನ ಇಡಿ ಕೆಡೋದಿಲ್ಲ. ಬಿಕಾಸ್ ಕಾರಣ ಏನಂದರೆ ಅದರಿಂದ ಇರುವಂತಹ ಎಲ್ಲ ಕೊಬ್ಬಿನ ಪದಾರ್ಥಗಳು. ಕೆನೆ ಅನ್ನೋದು ಕೊಬ್ಬಿನ ಪದಾರ್ಥ. ಆ ಕೆನೆನ ತೆಗೆದುಬಿಟ್ಟಿರ್ತಾರೆ. ಕೆನೆನ ಹಾಗೆ ಇಟ್ಬಿಟ್ರೆ ಅದೇನಾಗುತ್ತೆ, ವಾತಾವರಣದಲ್ಲಿರುವಂತಹ ಆಕ್ಸಿಜನ್ ಅದು ರಾಸಾಯನಿಕ ಕ್ರಿಯೆ ನಡೆಸಿ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ಕೆನೆನ ತೆಗೆದಿರ್ತಾರೆ. ಅವಾಗೇನಾಗುತ್ತೆ, ಆ ಹಾಲು ಕೆಡೋದಿಲ್ಲ. ಅದಕ್ಕೆ ಅದನ್ನು ಟೆಟ್ರಾಪ್ಯಾಕಲ್ಲಿ ಹಾಕಿರ್ತಾರೆ. ಸೊ ಇನ್ ಕೇಸ್ ಆಫ್ ಅ ಟೋನ್ಡ್ ಮಿಲ್ಕ್, ಆ್ಯಸ್ ವಿ ನೋ ದ್ಯಾಟ್ nowadays we are seeing some tetrapacked milk. Okay, milk in a tetrapack. That milk will be not ಕೆಡೋದಿಲ್ಲ. I don't know the particular word. ಕೆಡೋದಿಲ್ಲ. Why means because it doesn't consist of any kind of a cream ಇರಲ್ಲ. That cream is what fat content in the milk. ಕ್ರೀಮ್ ಅನ್ನೋದು ಫ್ಯಾಟ್ ಕಂಟೆಂಟು. ಆ ಫ್ಯಾಟ್ ಕಂಟೆಂಟ್ ಇರದೇ ಇರೋ ಕಾರಣನೇ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಡ್ಯಾಮೇಜ್ ಏನೂ ಆಗಲ್ಲ, ಕೆಡೋದಿಲ್ಲ. ಓಕೆ, ಸೊ ವೈ ಮೀನ್ಸ್ ಬಿಕಾಸ್ ಆಫ್ ದಟ್ if the fat content in the milk, whatever the fat content is present in the milk, that is going to be react with the atmosphere and oxygen, reacts with the oxygen from the atmosphere, and it get a damage, ಅಥವಾ ಅದು ಕೆಟ್ಟೋಗುತ್ತೆ. That is called a rancidity. We can call it as a rancidity. In future you can come to know in a 10th standard about this point. So ಈಗ ನಾವೇನು ಮಾಡಬೇಕು, ಅದನ್ನು ಮರ್ತೋಗೋಣ. We have to go for how to separate a cream from a milk. ಅಗೇನ್ ಸಮ್ವಾಟ್ ಮನೆಯಲ್ಲೇ ಇದ್ದಾವೆ. ಓಕೆ, ಸಮ್ವಾಟ್ ಮನೆಯಲ್ಲೇ ಇದ್ದಾವೆ, ಅದನ್ನೇ ಯೂಸ್ ಮಾಡೋಣ. ಬಟ್ ಅದಕ್ಕೆ ಏನಂತಾರೆ ಅನ್ನೋದು ಆಮೇಲೆ ಹೇಳ್ತೀನಿ. ಫಸ್ಟು ಟೇಕ್ ಅ ಕಪ್ ಆಫ್ ವಾಟರ್. ಹಾಗೆ ಇದು ಕೆನೆಗೆ ಸಂಬಂಧಪಟ್ಟದ್ದಲ್ಲ. ಇಟ್ ಇಸ್ ನಾಟ್ ಬಿಲಾಂಗ್ಸ್ ಟು ಅ ಕ್ರೀಮ್ ಆ್ಯಂಡ್ ಅ ಮಿಲ್ಕ್. ಓಕೆ, ಇಟ್ ಜಸ್ಟ್ ಟೇಕ್ ಅ ಕಪ್ ಆಫ್ ವಾಟರ್. ಓಕೆ, ನೀರು ತೊಗೊಂಡ್ಮೇಲೆ ಇಫ್ ಯು ವಾಂಟ್ ಯು ಕ್ಯಾನ್ ಆ್ಯಡ್ ಸಮ್ ಮಡ್ ಪಾರ್ಟಿಕಲ್ಸ್. ಮಣ್ಣನ್ನು ಹಾಕಿ ನೀರು ತೊಗೊಳ್ಳಿ. ನೀರು ತೊಗೊಂಡು ಅದಕ್ಕೇನು ಮಾಡಿ, ಮಣ್ಣು ಹಾಕಿದ್ಮೇಲೆ ಏನು ಮಾಡಿ, ಜಸ್ಟ್ ಆರ್ ಎಲ್ಸ್ ಶರ್ಬತ್ ಮಾಡೋಕ್ಕೆ ನೀವು ನಿಂಬೆಹಣ್ಣು ಹಾಕ್ತಿರಲ್ಲ, ಸೊ ಟೇಕ್ ದ್ಯಾಟ್ ವಾಟ್ ಲೆಮನ್ ಜ್ಯೂಸ್ ಆರ್ ಎಲ್ಸ್. ಆ ಬೀಜ ಇರಲಿ, ಆ ಸೀಡ್ಸ್ ಎಲ್ಲ ಅದರಲ್ಲೇ ಇರಲಿ. ಅವಾಗ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಏನಂತ ಇದೆ ಅಂತ. ಇದನ್ನು ಏನು ಮಾಡಬೇಕು, ನೀರು ತೊಗೊಂಡು ಮಣ್ಣು ಮಿಕ್ಸ್ ಮಾಡಿದರೆ ಆ್ಯಂಡ್ ಜಸ್ಟ್ ಸ್ಟಾರ್ಟ್ ಸ್ಟರ್ರಿಂಗ್ ಇಟ್. ಅದನ್ನು ಕಲ್ಸೋಕ್ಕೆ ಶುರು ಮಾಡಿ. ಈಗ ಕಲಿಸೋದ್ರಿಂದ ಏನಾಗುತ್ತೆ ಗೊತ್ತಾ, ಅಲ್ಲಿ ಸೆಂಟ್ರಲ್ಲಿ ಒಂದು ಹಿಂಗೊಂದು ಕಾಜಿಂದು ಗ್ಲಾಸ್ ಇದ್ದರೆ ಗೊತ್ತಾಗುತ್ತೆ ನಿಮಗೆ. ಸೆಂಟ್ರಲ್ಲಿ ಈ ರೀತಿ ಬರುತ್ತೆ, ಹೌದಾ? ಸೆಂಟ್ರಲ್ಲಿ ಈ ರೀತಿ ಹಿಂಗೆ ತಿರುಗಿಸೋಕೆ ಶುರು ಮಾಡಿದ್ರೆ ವರ್ಲ್ಪೂಲ್, ಸುಳಿ ಅಂತಾರಲ್ಲ, ಹಂಗೆ ಬರುತ್ತೆ. ವರ್ಲ್ಪೂಲ್ ಅಂದರೆ ಸುಳಿ. ಸೊ ಹಿಂಗೆ ವರ್ಲ್ಪೂಲ್ ಥರ ಹಿಂಗೆ ರೌಂಡ್ ಬರುತ್ತೆ. ಇಲ್ಲೆಲ್ಲ ಏನಿರುತ್ತೆ, ದೇರ್ ಆರ್ ಮಡ್ ಪಾರ್ಟಿಕಲ್ಸ್. ಮಡ್ ಇರುತ್ತೆ. ಇಟ್ ಕನ್ಸಿಸ್ಟ್ ಆಫ್ ಮಡ್ ಪಾರ್ಟಿಕಲ್ಸ್. ಇದಿರೋದು ಮಣ್ಣು. ನೀರೆಲ್ಲ ಅಂದರೆ ಸೈಡ್ಗೆಲ್ಲ ನೀರಿರುತ್ತೆ. ಆ್ಯಂಡ್ ಸೆಂಟರ್ ಪಾರ್ಟಲ್ಲಿ ಹೆವಿ ಪಾರ್ಟ್ಸ್ ಮಣ್ಣು. ಇದೇನು ಹೆವಿ ಭಾರ ಆಗಿರುವಂಥ ವಸ್ತುಗಳು ಇದೆಲ್ಲ ಸೆಂಟ್ರಲ್ಲಿ ಬರುತ್ತೆ ತಿರುಗಿಸಿದಾಗ. ಸೊ ಅದಕ್ಕೋಸ್ಕರ ಹಿಂಗೆ ತಿರುಗಿಸುವಂಥ ಪದ್ಧತಿಯಲ್ಲಿ ನಾವೇನು ಮಾಡ್ಬೋದು, ಮಣ್ಣನ್ನು ನೀಟಾಗಿ ಕ್ಲಿಯರಾಗಿ ಇಲ್ಲಿ ಮಣ್ಣಿದೆ ಅಂತ ಗೊತ್ತಾಗುತ್ತೆ. ಸೊ ಇಟ್ ವಾಸ್ ಸಪರೇಟೆಡ್ ಟು ವಿಜುವಲೈಸ್ ದ್ಯಾಟ್. ಹೌದಾ? ಸಪ್ರೇಟ್ ಆಗಿರುತ್ತೆ. ಇದೇ ಕನ್ಸೆಪ್ಟು. ದಿಸ್ ಕನ್ಸೆಪ್ಟ್ ಈಸ್ ಕಾಲ್ಡ್ ಅ ಸೆಂಟ್ರಿಫ್ಯೂಗಲ್ ಪ್ರಾಸೆಸ್ ಅಂತ ಕರಿತೀವಿ. ಅಂದರೆ ಕೇಂದ್ರ ತ್ಯಾಗಿ. ಸೆಂಟ್ರಿಫ್ಯೂಗಲ್, ಕೇಂದ್ರನ ಬಿಟ್ಟೋಗೋ ಇದು ಲಘು, ಲೈಕ್ ಭಾರ ಪದಾರ್ಥಗಳು ಸೆಂಟ್ರಲ್ ಬರುತ್ತೆ ಆ್ಯಂಡ್ ಹಗುರ ಪದಾರ್ಥಗಳು ಹೊರಗಡೆ ಹೋಗುತ್ತೆ. ಇದೇ ಕನ್ಸೆಪ್ಟಲ್ಲಿರುವಂಥದ್ದು. ಸೊ ಈ ಪಾಯಿಂಟ್ ಆದಮೇಲೆ ನಿಮ್ಮ ಹಾಲಿಗೆ ಬರೋಣ. ಹಾಲಿಗೆ ಏನು ಯೂಸ್ ಮಾಡ್ತೀವಿ, ಇಫ್ ಯು ಹ್ಯಾವ್ ಟು ಸಪರೇಟ್ ಅ ಕ್ರೀಮ್ ಫ್ರಮ್ ಅ ಮಿಲ್ಕ್, ಯು ಹ್ಯಾವ್ ಟು ಯೂಸ್ ಅ ಸೆಂಟ್ರಿಫ್ಯೂಜ್. ಏನಂತೀವಿ ಅದಕ್ಕೆ? ಸೆಂಟ್ರಿಫ್ಯೂಜ್ ಅಂತ ಕರಿತೀವಿ. ಯು ಕ್ಯಾನ್ ಕಾಲ್ ಇಟ್ ಆಸ್ ಸೆಂಟ್ರಿಫ್ಯೂಜ್.
ಸೆಂಟ್ರಿ ಅಂದರೆ ಮಧ್ಯ, ಸೆಂಟ್ರ್ ಅಂದರೆ ಮಧ್ಯ. ಓಕೆ, ಸೆಂಟ್ರಿಫ್ಯೂಜ್ ಅಂದರೆ ಕೇಂದ್ರ ತ್ಯಾಗಿ ಅಂತ ಕರಿತೀವಿ. ಸೊ ಸೆಂಟ್ರಿಫ್ಯೂಜು ಎಲ್ಲಿದೆಪ್ಪ, ಎಲ್ಲಿ ಹುಡ್ಕೊಂಡು ಹೋಗ್ಬೇಕು? ಎಲ್ಲೂ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ, ಎಲ್ಲರ ಮನೇಲೂ ಇರುತ್ತೆ. ಹಳ್ಳಿ ಮನೇಲಂತೂ ಪಕ್ಕ ಇರುತ್ತೆ. ಕುಡುಗೋಲು ಮಜ್ಜಿಗೆ ತೆಗಿಯಕ್ಕೆ ಯೂಸ್ ಮಾಡ್ತಿರಲ್ಲ, ಲೈಕ್ ಹಿಂಗೆ ಮಾಡಿ ಮಜ್ಜಿಗೆ ತೆಗಿತಿರಲ್ಲ ನೋಡಿ. ಇಲ್ಲಿ ಮಾಡೋವಾಗ ಏನು ಮಾಡ್ತೀವಿ, ದ ಸೆಂಟರ್ ಪಾರ್ಟ್ ಈಸ್ ಗೋಯಿಂಗ್ ಟು ಬಿ ಹೆವಿ ಪಾರ್ಟಿಕಲ್ಸ್ ವಿಲ್ ಕಮ್ ಅಟ್ ದ ಸೆಂಟರ್ ಪಾರ್ಟ್. ಹಿಂಗೆ ಮಾಡೋವಾಗ ಏನಾಗುತ್ತೆ, ಆ ಭಾರ ಪದಾರ್ಥ ಕೆನೆ, ನಿಮ್ಮ ಬೆಣ್ಣೆ ಬರುತ್ತಲ್ಲ, ಬೆಣ್ಣೆಯಲ್ಲಿ ಬಂದು ಅಂಟ್ಕೊಳ್ಳುತ್ತೆ, ಈ ಕಡುಗೋಲಿಗೆ ಹತ್ತಿರ ಬಂದು ಅಂಟ್ಕೊಂಡಿರುತ್ತೆ. ಅದನ್ನು ಏನು ಮಾಡ್ತೀರಿ ನೀವು, ತೆಗೆದುಬಿಟ್ಟು ಇನ್ನೊಂದು ಪಾತ್ರೆಲಿ ಹಾಕ್ಕೊತೀರ. ಅದು ಏನು, ಬೆಣ್ಣೆ. ಇದೆಲ್ಲ ಬೇಸಿಕ್ ಸೈನ್ಸು, ಮನೆಯಲ್ಲಿ ನಡೆಯುವಂಥ ಸೈನ್ಸ್ ಇದು. ಹಿಂಗೆ ಮಾಡಿದಾಗೇನ ನೋಡಿ ತಿರುಗ್ತಾ ಇದೆ, ಹೌದಾ? ಇಲ್ಲೂ ತಿರುಗಿಸ್ತೀರಾ? ಹಾಗಾದರೆ ಸೆಂಟ್ರಿಫ್ಯೂಜಲ್ಲೂ ಅದೇ ಮಾಡ್ತೀರಾ. ಹಾಲು ಹಾಕಿಬಿಟ್ಟು ಅದನ್ನೇನು ಮಾಡ್ತೀರಾ, ತಿರುಗಿಸೋದು. ಲೈಕ್ ಹಾಲನ್ನ ಒಂದು ಏನೋ ಒಂದು ಟೆಸ್ಟ್ ಟ್ಯೂಬಲ್ಲಿ ಹಾಕ್ತಾರೆ, ಹಾಕ್ಬಿಟ್ಟು ಹಿಂಗೆ ತಿರುಗಿಸಿದ ತಕ್ಷಣ ಅದರಲ್ಲಿರುವಂಥ ಕೆನೆ ಸಪ್ರೇಟ್ ಆಗುತ್ತೆ, ಬಿಕಾಸ್ ಇಟ್ಸ್ ಎ ಹೆವಿ ಪಾರ್ಟ್. ಆ್ಯಂಡ್ ಮಿಲ್ಕ್ ವಿಲ್ ಆಲ್ಸೋ ಸಪ್ರೇಟ್, ಬಿಕಾಸ್ ಲೈಟರ್ ವೆಯ್ಟ್ ಮಿಲ್ಕ್ ಏನಾಗುತ್ತೆ, ಸಪ್ರೇಟ್ ಆಗುತ್ತೆ. ಅದನ್ನೇನು ಮಾಡ್ತಾರೆ, ಅದನ್ನು ರಿಮೂವ್ ಮಾಡ್ತಾರೆ, ಸ್ಕಿಮ್ಡ್ ಆಫ್, ತೆಗೆದಾಕ್ಬಿಡ್ತಾರೆ. ಸೊ ಈ ರೀತಿ ಕಡುಗೋಲಿಂದ ನೀವೇನು ಹಾಲು ಮಜ್ಜಿಗೆ ಕಡಿತೀರಲ್ಲ, ಬೆಣ್ಣೆ ಬರುವಂಥದ್ದು ಕೂಡ ಏನು, ಇಟ್ಸ್ ಅ ಸಿಂಪಲ್ ಸೆಂಟ್ರಿಫ್ಯೂಜಲ್ ಟೆಕ್ನಿಕ್. ಸೊ ಇದು ಸೆಂಟ್ರಿಫ್ಯೂಜಿಂದ ನಾವೇನು ಮಾಡ್ಬೋದು, ಕೆನೆನ ಬೇರ್ಪಡಿಸ್ಬೋದು. ಸೊ ದಿಸ್ ಇಸ್ ವಾಟ್ ದ ಪ್ರಾಸೆಸ್, ಹೌ ದ cream will be separated from the milk with the help of centrifuge, and the technique is this one only. Okay.